ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ಇವತ್ತು ಬಂದು ಸಂಡೇ ಆಫ್ಟರ್ನೂನ್ 2 ಹಂಗೆ ಬ್ಯಾಂಗ್ಳೂರಿಗೆ ಹೋಗ್ತಿದ್ವಿ. ಅಂದರೆ ಸಹಕಾರ ನಗರದಲ್ಲಿ ಒಂದು ಮೇಕಪ್ ಆರ್ಡರ್ ಇತ್ತು, ಹಾಗಾಗಿ ಹೋಗ್ತಿದ್ವಿ. ಆಲ್ಮೋಸ್ಟ್ 20-25 ಮೆಂಬರ್ಸ್ ಇದ್ದಾರೆ. ಸೊ ಹಾಗಾಗಿ 4 ಮೆಂಬರ್ಸ್ ಹೋಗ್ತಾ ಇದ್ದೀವಿ ನಾವು. ಇಲ್ಲಿ ವಿಡಿಯೋನ ತೋರಿಸೋದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಬನ್ನಿ, ಇಷ್ಟು ಜನ ನೋಡಿ, ನಾವು 4 ಮೆಂಬರ್ಸು ಇಲ್ಲಿ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಚೌಟ್ರಿ ಹತ್ರ ರೀಚ್ ಆದ್ವಿ. ಇದು ಬಂದು ಸಹಕಾರ ನಗರದಲ್ಲಿ ರಾಧಾಕೃಷ್ಣ ಚೌಲ್ಟ್ರಿ ಅಂತ. ತುಂಬಾ ಚೆನ್ನಾಗಿದೆ, ತುಂಬ ದೊಡ್ಡದಾಗೂ ಇದೆ, ತುಂಬ ಪಾರ್ಕಿಂಗು ಅಷ್ಟೇ, ತುಂಬ ಸ್ಪೇಸ್ ಅಂತೂ ತುಂಬಾ ಚೆನ್ನಾಗಿದೆ, ರಿಚ್ ಆಗಿದೆ. ನೋಡಿ, ಮುಂದೆ ಡೆಕೋರೇಷನ್ ಎಲ್ಲ ಆಗಿತ್ತು. ನಾವು ಹೋಗೋ ಅಷ್ಟರಲ್ಲೇ ಹಿಂದಿನ ದಿನ ಮ್ಯಾರೇಜ್ ಇದ್ದವರು ಚೌಟ್ರಿನ ಬಿಟ್ಟು ಹೋಗ್ತಾಯಿದ್ರು, ಡೆಕೋರೇಷನ್ಸ್ ಎಲ್ಲ ಆಗ್ತಾಯಿತ್ತು. ಒಂದು ಹಾಫ್ ಆನ್ ಅವರ್ ಹೊರಗಡೆನೇ ವೆಯ್ಟ್ ಮಾಡಿದ್ವಿ. ಮತ್ತು ನೋಡಿ, ಬಂದು ಎಂಟ್ರೆನ್ಸ ಇದು ಎಲ್ಲ ಎಂಟ್ರೆನ್ಸು ಚೌಲ್ಟ್ರಿದು. ತುಂಬ ಅಂದರೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಇಲ್ಲಿ ಡೆಕೋರೇಟ್ ಮಾಡಿದರು. ಇಲ್ಲಿ ಫ್ಲವರ್ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಬನ್ನಿ ತೋರಿಸ್ತೀನಿ ಎಷ್ಟೊಂದು ಡಿಫ್ರೆಂಟಾಗಿ ಮಾಡಿದರು ಅಂತ. ಇಲ್ಲಿ ಆಲ್ಮೋಸ್ಟ್ ವಿಘ್ನ ವಿನಾಶಕ ಅಂತ ಗಣೇಶ ಆಲ್ಮೋಸ್ಟ್ ಎಲ್ಲ ಚೌಟ್ರೀಸಲ್ಲೂ ಫಸ್ಟು ಇಡ್ತಾರೆ. ಗಣೇಶ ನೋಡ್ಕೊಂಡು ಮತ್ತೆ ನೋಡಿ, ಇದು ಡೋರ್ ಎಂಟ್ರೆನ್ಸು. ಇಲ್ಲಿ ವೆಂಕಟರಮಣ ಸ್ವಾಮಿ ಮತ್ತು ಆ ದೇವ್ರನ್ನ ಇಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿ ಎಂಟ್ರೆನ್ಸ್, ಇಲ್ಲಿ ಎಲ್ಲ ಸ್ಟೇಜ್ ಮೇಲೆಗೆ ಹೋಗ್ತಾರಲ್ವ ರಿಲೇಷನ್ಸ್ ಎಲ್ಲ, ಸೊ ಹಾಗಾಗಿ ಈ ರೀತಿ ಡೆಕೋರೇಟ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ತುಂಬಾ ದೊಡ್ಡ ಚೌಟ್ರಿ ನೋಡಿ, ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ರೆಡಿಯಾಗಿತ್ತು. ಆಲ್ಮೋಸ್ಟ್ ನಾವು ಇಲ್ಲಿ ಬರೋಷ್ಟರಲ್ಲೇ 3:30 ಆಗಿತ್ತು. 3:30 4 ಇಷ್ಟೊಂದು ಚೆನ್ನಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದರು. ಇನ್ನೂ ಮದುವೆ ಗಂಡು ಹೆಣ್ಣು ಬಂದಿರಲಿಲ್ಲ. ಸೊ ಆದಮೇಲೆ ನಾವು ಹೋಗಿ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ. ಆಮೇಲೆ ಎಲ್ಲರೂ ಕೂಡ ಬಂದರು. ಇಲ್ಲಿ ನಾವು ಮದುವೆ ಗಂಡಿಗೆ ಮತ್ತು ಹೆಣ್ಣಿನ ಕಡೆ ಇಬ್ರಿಗೂ ಕೂಡ ಮೇಕಪ್ ಮಾಡ್ತಾಯಿದ್ದೀವಿ, ಅದಕ್ಕೆ ಅಷ್ಟೊಂದು ಮೆಂಬರ್ಸು. ರಿಸೆಪ್ಷನ್ಗೆ ನಾವು 20-ಇಂದ 24-25 ಮೆಂಬರ್ಸ್ಗೆ ಮಾಡಿದ್ವಿ. ಮತ್ತು ಮಾರ್ನಿಂಗು 18 ಮೆಂಬರ್ಸ್ ಮಾಡಿದ್ವಿ ಅಷ್ಟೇ. ನೋಡಿ, ಇಲ್ಲಿ ನಾವು 4 ಮೆಂಬರ್ಸ್ ಇದ್ದಿದ್ದರಿಂದ 4 ಡಿವೈಡ್ಸ್ ಮಾಡ್ಕೊಂಡಿದ್ರಿ. ಅಂದರೆ ಹೇಗೆ ಅಂತಂದರೆ, ಒಬ್ಬರು ಸ್ಯಾರಿ ಡ್ರೈಪಿಂಗ್ ಮಾಡೋದು, ಸೊ ನಾನು ಹೇರ್ ಸ್ಟೈಲ್ ಮಾಡಿದ್ದು, ಇನ್ನು 2 ಮೆಂಬರ್ಸು ಮೇಕಪ್ ಹಾಕಿದ್ದು. ಈ ರೀತಿ ಡಿವೈಡ್ ಮಾಡ್ಕೊಂಡಿದ್ದಕ್ಕೆ ನಾವು ವಿತಿನ್ 3 ಅವರ್ಸಲ್ಲೇ ಇವ್ರು ನಮಗೆ 5 ಹಂಗೆ ಬಂದರು. ನಾವು 4:30 5 ಹಂಗೆ ಬಂದರು. 7:30 8 ಒಳಗಡೆ ಮೇಕಪ್ ಎಲ್ಲ ಮುಗಿಸ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ವಿ. ಅಷ್ಟೊಂದು ಚೆನ್ನಾಗಿ ಬೇಗನೆ ಮಾಡಿದ್ವಿ. ಎಲ್ಲರಿಗೂ ಅಷ್ಟೇ ತುಂಬಾ ಇಷ್ಟ ಆಯಿತು, ತುಂಬ ಖುಷಿಪಟ್ಟರು. ಆ್ಯಕ್ಚುಲಿ ಅವರೆಲ್ಲ ಕೇಳಿದ್ದೆ ಏನು ಅಂತಂದರೆ, ನಮಗೆ ಓವರ್ ಮೇಕಪ್ ಬೇಡ, ಲೈಟಾಗಿರಬೇಕು, ಸೊ ನ್ಯಾಚುರಲಾಗಿ ಕಾಣಿಸ್ಬೇಕು ಅಂತಂದರು. ನಾವು ಸಿಂಪಲ್ಲಾಗೇ ಮಾಡಿದ್ವಿ, ನ್ಯಾಚುರಲಾಗಿ ಮಾಡಿದ್ವಿ. ಎಲ್ಲರಿಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ಸೊ ಈವನ್ ಹೇರ್ ಸ್ಟೈಲು ಅಷ್ಟೇ, ಅವರು ಹೆಂಗೆ ಫೋನಲ್ಲಿ ತೋರಿಸಿ ಕೆಲವರು, ಸೊ ಇಲ್ಲಿ ಏನು ಹೇರ್ ಸ್ಟೈಲ್ ಮಾಡಿಸ್ಕೊತಿದ್ದಾರೆ, ಇವರು ಅಷ್ಟೇ ಫೋನಲ್ಲಿ ತೋರಿಸ್ಬಿಟ್ಟು ಇದೇ ರೀತಿ ಮಾಡಬೇಕು ಅಂತಂದರು. ಅದೇ ರೀತಿಯೇ ಅವ್ರಿಗೂ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ ಅವ್ರು ಕೇಳಿದ್ದನ್ನೇ ಮಾಡಿಕೊಟ್ಟಿದ್ವಿ. ಫೇಸ್ಗೂ ಅಷ್ಟೇ ಅವರೆಷ್ಟು ಸಿಂಪಲ್ ನ್ಯಾಚುರಲ್ ಕೇಳಿದ್ರು ಅಷ್ಟೇ ಸಿಂಪಲ್ ಮಾಡಿದ್ವಿ. ಫೈನಲಿ ನೋಡಿ, ಈ ಥರ ಇತ್ತು ಲುಕ್ಸು. ಸೊ ಈ ಹುಡುಗಿ ಗೌನ್ ಹಾಕಿದ್ದಾಳೆ, ಗೌನ್ಗೆ ಬೇಕಾಗಿರೋಂಥ ಲೈಕ್ ವೇವ್ ಹೇರ್ ಸ್ಟೈಲನ್ನು ಮಾಡಿಸ್ಕೊಂಡ್ರು. ಇವರು ಲೆಹೆಂಗಾಗೆ ತಕ್ಕಂತೆ ಸ್ವಲ್ಪ ಹೈಟ್ ಇದ್ದರು, ತುಂಬ ಚೆನ್ನಾಗಿದ್ದರು. ಸೊ ನಮ್ಮ ಒಂದು ಕಸಿನ್ ಸಿಸ್ಟರ್ ಹೇಳ್ತಾಯಿದ್ರು, ಇವರು ಹೀರೋಯಿನ್ ಅನುಷ್ಕಾ ಥರ ಇದ್ದಾರೆ ಅಲ್ವಾ ಅಂತ. ಹೌದು ಅಂತಂದೆ. ಅವ್ರ ಹತ್ರ ತುಂಬ ಖುಷಿ ಪಡ್ತಾಯಿದ್ರು. ಇವರೆಲ್ಲ ಕೂಡ ಹುಡುಗಿ ಕಡೆಯವರು, ಹುಡುಗಿ ಕಸಿನ್ ಸಿಸ್ಟರ್ಸು. ಇವ್ರಿಗೆ ಓನ್ ಸಿಸ್ಟರು, ಮದುವೆ ಹೆಣ್ಣಿನ ಓನ್ ಸಿಸ್ಟರು. ಸೊ ಇವರು ತುಂಬ ಸಿಂಪಲಾಗಿ ಬೇಕು, ನನಗೆ ನ್ಯಾಚುರಲಾಗಿರಬೇಕು, ಓವರ್ ಬೇಡ ಅಂತಂದರು. ಡಾಬು ಕೂಡ ಹಾಕ್ಸ್ಕೊಂಡ್ಲಿಲ್ಲ. ಸೊ ಇವರೆಲ್ಲನೂ ಕೂಡ ಅವ್ರ ರಿಲೇಷನ್ನೇ, ಎಲ್ಲರೂ ಕೂಡ ನ್ಯಾಚುರಲಾಗಿರಬೇಕು ಅಂದಿದ್ದಕ್ಕೆ ಇದೇ ರೀತಿ ಮಾಡಿದ್ದೀವಿ. ಓವರ್ ಮೇಕಪ್ ಯಾರೂ ಕೂಡ ಹಾಕ್ಸ್ಕೊಂಡಿಲ್ಲ. ಆಲ್ಮೋಸ್ಟ್ ಆಂಟಿ ಅಂದಿರು ಎಲ್ಲರೂ ಕೂಡ ರೆಡಿ ಆದರು. ಇನ್ನೂ ತುಂಬ ಜನ ಹಾಕ್ಸ್ಕೊಂಡಿದ್ರು. ನಾನು ಅವ್ರದ್ದೆಲ್ಲನೂ ಕೂಡ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೊ ಎಷ್ಟು ಜನ ಲೈಕ್ ಕೆಲವರು ವೀಡಿಯೋನೂ ಮಾಡಿಸ್ಕೊಳಲ್ಲ, ಅಂದರೆ ಅವ್ರಿಗೆ ಇಷ್ಟ ಆಗೋಲ್ಲ ಕೆಲವ್ರಿಗೆ ಫೋನಲ್ಲೆಲ್ಲ ಹಾಕ್ಸ್ಕೊಳಕ್ಕೆ. ಸೊ ಕೆಲವು ಇನ್ನೂ ಏಜ್ ಆಗಿರೋರೆಲ್ಲ ಇದ್ದರು, ಅವ್ರದ್ದೆಲ್ಲ ನಾನು ವೀಡಿಯೋ ಮಾಡಲಿಲ್ಲ. ಮೇಕಪ್ಸ್ ಎಲ್ಲ ಮಾಡಿಸಿದ್ದಾರೆ, ಟಯರ್ಡ್ ಆಗಿತ್ತು. ಸೊ ನಾವೀಗ ಬರಲ್ಲಮ್ಮ ಫೋಟೋಕ್ಕೆ ಅಲ್ಲ ಸರಿ. ನಂದಿನಿ ಅಂತ, ಅದು ನಮ್ಮ ರಿಲೇಷನ್ನೇ. ಸೊ ಇವರು ಲೆಹೆಂಗಾ ಹಾಕಿದಾರಲ್ಲ ಅವ್ರಿಗೆ ಅವ್ರ ಹಸ್ಬೆಂಡ್ಗೆ ಇವರು ಮದುವೆ ಹೆಣ್ಣು ತುಂಬ ಕ್ಲೋಸ್ ಫ್ರೆಂಡ್ ಅಂತೆ. ಹಾಗಾಗಿ ಅವರೂ ರೆಡಿಯಾಗಿ ಫೋಟೋಗೆ ಅಂತ ಅವರು ಮತ್ತು ಅವ್ರ ಹಸ್ಬೆಂಡು ರೆಡಿಯಾಗಿ
ಹೋದರು. ನೋಡಿ ಇಲ್ಲಿ ಅವರು ರೆಡಿ ಆಗ್ತಾಯಿದ್ದಾರೆ. ಇವರೇ ಅವರು ಹಸ್ಬೆಂಡು ಅಣ್ಣ. ಸೊ ಅಣ್ಣನೂ ಮತ್ತು ಇವರಿಬ್ಬರೂ ಕೂಡ ಹೋಗಿ ಫೋಟೋ ತೆಗೆಸ್ಕೊಂಡು ಬರೋ ಅಷ್ಟರಲ್ಲಿ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ಮತ್ತು ನಾವು ಎದ್ಬಿಟ್ಟು ಸ್ವಲ್ಪ ರೆಡಿ ಆಗಿಬಿಟ್ಟು ಇನ್ನು ಊಟಕ್ಕೆ ಅಂತ ಹೋಗಬೇಕಲ್ವ. ಸೊ ನಾವು ಮೇಕಪ್ ಮಾಡ್ತಾನೆ 2 ಮೆಂಬರ್ಸ್ ಹೋಗಿ ಸ್ನ್ಯಾಕ್ಸ್ ತಿನ್ಕೊಂಡು ಬಂದಿದ್ವಿ. ಸೊ ಆಮೇಲೆ ಎಲ್ಲ ರೆಡಿ ಆದಮೇಲೆ ಊಟಕ್ಕೆ ಹೋದ್ವಿ. ಸೊ ಏನೇನು ಊಟ ಹಾಕಿದ್ದಾರೆ ಅಂತ ಜಸ್ಟ್ ಸ್ಮಾಲಾಗಿ ತೋರಿಸ್ತೀನಿ ನೋಡಿ. ಸೊ ಕಾರ್ನ್ ಹಾಕಿದ್ದಾರೆ, ಹೆಸರು ಕಾಳು ಪಲ್ಯ ಮತ್ತು ದಾಲ್ ಹಾಕಿದ್ದಾರೆ, ಮತ್ತು ಸ್ವೀಟ್ಸ್ ಕೊಟ್ಟರು. ಇದು ರಾಗಿದು ಮತ್ತು ಅಕ್ಕಿದು 2 ಜಾಯಿಂಟ್ ರೊಟ್ಟಿ ಮಾಡಿದರು. ತುಂಬ ಸ್ಪೆಷಲ್ ಅನ್ನಿಸ್ತು. ಅದಕ್ಕೆ ಸ್ವಲ್ಪ ಕರಿ ಮಾಡಿದರು. ಇದು ನೋಡಿ ಇಡ್ಲಿನ ಈ ಥರ ಮಾಡಿಕೊಟ್ರು, ಗೋಬಿ ಹಾಕಿದ್ರು, ಇಡ್ಲಿಗೆ ಕೆಂಪು ಚಟ್ನಿ ಮಾಡಿದರು, ಮತ್ತು ಅನ್ನ ಮತ್ತು ಹಿಟ್ಟಿನಬೇಳೆ ಸಾರು ಇಷ್ಟನ್ನು ಮಾಡಿದರು. ಇದೊಂದು ಸ್ವೀಟು. ಸೊ ಇಷ್ಟನ್ನು ಊಟವನ್ನು ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಹೊರಗಡೆಗೆ ಬಂದ್ವಿ. ಈ ಥರ ಲೈಟ್ಸ್ ಎಲ್ಲನೂ ಕೂಡ ಹಾಕಿದ್ರು ಪಾರ್ಕಿಂಗ್ ಪ್ಲೇಸಲ್ಲಿ. ತುಂಬ ಚೆನ್ನಾಗಿತ್ತು. ಸೊ ಅಲ್ಲೆಲ್ಲನೂ ಕೂಡ ಕೆಲವೊಂದು ಫೋಟೋಸು, ವೀಡಿಯೋಸು, ರೀಲ್ಸು ಎಲ್ಲನೂ ಮಾಡಿದ್ವಿ. ನನ್ನ ಶಾರ್ಟ್ಸಲ್ಲೂ ಕೂಡ ಹಾಕಿದ್ದೀನಿ ಈ ರೀಲು. ತುಂಬ ಚೆನ್ನಾಗಿದೆ ಇದು. ಸೊ ತುಂಬ ಇಷ್ಟ ಆಯಿತು. ಇಷ್ಟು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮುಹೂರ್ತಮ್ ಲುಕ್ನ ತೋರಿಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫ್ರೆಂಡ್ಸ್.